ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್, ಇವತ್ತು ಗುಣಿಯರಕನ ಅಂತ ಅಂದ್ಬಿಟ್ಟು ಜಮೀನ್ ಹತ್ರ ಬಂದಿದ್ವಿ. 2 ಗಂಟೆಗೆ ಬೆಳಿಗ್ಗೆನೇ ಬಂದಿದ್ರು. 2 ಗಂಟೆಗೆ ಲೇಬರ್ಸ್ ಎಲ್ಲ ಹೋದ್ರು. ನಾಳೆ ಆರು ಕಟ್ಟೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಇವತ್ತೇ ಗೊಬ್ಬರ ಹಾಕಿ ಉಟ್ಬಿಟ್ರೆ ನಾಳೆ ಹಂಗೆ ಮನೆ ಹಾಕಬೋದು ಅಂತ ಅಂದ್ಬಿಟ್ಟು ನಾವಿನ್ನೂ ಮನೆಗೆ ಹೋಗಿಲ್ಲ. ಇವನು ಮತ್ತು ಇವರಪ್ಪ ಮನೆಗೆ ಹೋಗಿದ್ರು ಗೊಬ್ಬರ ತರಕ್ಕೆ ಅಂತ ಅಂದ್ಬಿಟ್ಟು. ಆವಾಗ ಮನೇಲಿ ನೇರಳೆಹಣ್ಣಿದ್ದು ಅಂತ ಅಂದ್ಬಿಟ್ಟು ನೇರಳೆಹಣ್ಣು ತಂದಿದ್ದಾರೆ. ಇವಾಗ ತಿಂತಾ ಹೋಗ್ತಿದ್ದೀವಿ. ತಿಂದ್ಬಿಟ್ಟು ಪುನಃ ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನನ್ನ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೇರಳೆ ತಿನ್ನಿ. ನನಗಿದ್ರ ಒಂಥರ ಸಂತೋಷ. ನಮ್ಮ ಯಜಮಾನ್ರು ಉಳ್ತಾ ಇದ್ದಾರೆ, ನಾವು ಇವಾಗ ಹೋಗ್ಬೇಕು. ಇವರು ಗೊಬ್ಬರ ತರಕ್ಕೆ ಹೋಗಿರಲ್ವಾ, ಆವಾಗ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸೊಪ್ಪೆಲ್ಲನೂ ಬಿಡಿಸ್ಕೊಂಡಿದ್ದೆ. ನೋಡಿ, ಇಲ್ಲಿ ಮುಳುಗಿರೆ ಸೊಪ್ಪು ಇದೆಲ್ಲನೂ ಮುಳ್ಕಿತ್ತು ಕ್ಲೀನ್ ಮಾಡಿದ್ದೀನಿ. ಇನ್ನು ಇದೊಂದು ಬ್ಯಾಲೆನ್ಸ್ ಐತೆ. ಗಿಡ ಒಂದು ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಇದೆಲ್ಲ ಹೊಗೆ ಸೊಪ್ಪೊಂದು ಗಂಟಾಗಿರೋದು. ನೋಡಿ ಎಷ್ಟು ದೈವೆ ಗಿಡಗಳು ಅಂತ ಅಂದ್ಬಿಟ್ಟು. ಇವಾಗ ಇದು 4ನೇ ಸಲ ಗೊಬ್ಬರ ಹಾಕ್ಕೊಂಡು ಉಳ್ತಾ ಇರೋದು ನಾವು. ಗೊಬ್ಬರ ಹಾಕೋದು ಕೂಡ ಇದೆ ಲಾಸ್ಟು. ನಮ್ಮ ಮನೆಯವ್ರು ಉಳ್ತಾವ್ರೆ, ನಾವೀಗ ಗೊಬ್ಬರ ಹಾಕೋಕೆ ಹೋಗ್ಬೇಕು. ನೋಡಿ ಫ್ರೆಂಡ್, ಹೊಟ್ಟೆ ಗಿಟ್ಟಿಲ್ಲ, ಕೊಳ್ಳಿಗೆ ದುಟ್ಟಿಲ್ಲ ಅಲ್ಲ, ಎಲ್ಲ ಆಯಿತು. ಹೊಲ ಉಳ್ತೀವಿ ಅಂದ್ಬಿಟ್ಟು ಯಾರು ಹೊಸ್ಕೊಂಡು ಹೋಗ್ತಾರ. ನಾವು ಒಬ್ಬರ ಕೈಲೇ ಕೆಲಸ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಲೇಬರ್ಗಳನ್ನ ತಗೊಂಡ್ರೆ ಫ್ರೆಂಡ್ಸ್. ಅವರು ನಮಗಿಂತ ದೊಡ್ಡ ಕಳ್ಳರು ಲೇಬರ್ಸು. ನಾವು ಗೊಬ್ಬರ ಹಾಕ್ಕೊಂಡು ಹೊಲ ಉಳ್ತಾ ಇರ್ತೀವಿ. ಅವ್ರನ್ನ ಗುಣಿಯರಕ್ಕೆ ಅಂತ ಬಿಟ್ಟಿರ್ತೀವಿ. ಅವ್ರು ನೋಡಿದ್ರೆ ನೋಡೋಕೆ ಬಂದಿಲ್ವಲ್ಲ ಅವರು ಅಂತ ಅಂದ್ಕೊಂಡು ಏನು ಮಾಡಿದ್ರು ಅಂತಂದರೆ ಆಚೆ ಕಡೆ ಈಚೆ ಕಡೆ ಎರಡಕ್ಕೂ ಮಧ್ಯದಲ್ಲಿ ಕಳೆನೂ ಕಿತ್ತಿರಲಿಲ್ಲ, ಗೊಬ್ಬರನೂ ಮುಚ್ಚಿರಲಿಲ್ಲ ಫ್ರೆಂಡ್ಸ್. ಹಂಗೆ ಬಿಟ್ಬಿಟ್ಟು ಬಂದಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಎಲ್ಲ ಅಲ್ಲೇ ಇತ್ತು. ಅವಾಗ ಪುನಃ ಕರ್ಕೊಂಡೋಗಿ ಇನ್ನೊಂದ್ಸಲ ಕ್ಯಾರಕ್ಸ್ತೀವಿ. ಫ್ರೆಂಡ್ಸ್, ಈ ಗೊಬ್ಬರ ಬಂದು ಸಿಹಿಯನ್ನು, ಉಪ್ಪು ಮತ್ತು ಪಟಾಸು 3 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ನಿಮ್ಮ ಅಪ್ಪನ ಫೋನಲ್ಲಿ ಫೋಟೋ ತೆಗೆದ್ರೆ ಬರೀ ಮಂಜು ಥರನೇ ಬೀಳ್ತದೆ. ಹಾಲು ಕರಿಯಕ್ಕೆ ಹೋಗೋಷ್ಟೊಳಗೆ ಆಗಿಲ್ಲ ಅಂದ್ರೆ ಇವನ್ನ ಕಳಿಸ್ಬೇಕಂತ ಸೈಕಲಲ್ಲಿ ಅಮ್ಮ ಅಂದ್ಬಿಟ್ಟೈತು. ಇನ್ನೇನಿದಾಯ್ತಲ್ಲ, ಅದೇನಾರು ಅವು ಇನ್ನೂ ಚೆನ್ನಾಗಿ ಗೊತ್ತಿದ್ರಿ ನೋಡಿವೆ. ಬುಡತೆಗೆ ಹೋಗ್ಲಿ ಒಂದಿಷ್ಟು ದೂರವ, ಅದು ಹೆಂಗೆ ಹೊಡೆದ ನೋಡ್ದ. ಅಮ್ಮಿಕೊಂಡು ಇಟ್ಕೋಬೇಕದ್ನ ನೆಲಕ್ಕೆ, ಇಲ್ಲಂದ್ರೆ ರೇಕಿಲ್ಲ ಅದು. ಮಗನಿಗೆ ಉಳುಮೆ ಮಾಡುವುದನ್ನು ಕಲಿಸುತ್ತಿರುವ ಅಪ್ಪ ಹೋಯ್ತು, ಮೇಲೆ ಕರ್ಕ ಹೋಯ್ತವ್ರೆ ಅಷ್ಟೇ. ಮುಗ್ದೆ ಹೋಯ್ತು ಹೊಲ ಊತಿ ಅಷ್ಟೇ. ಲೇಬರ್ಗಳು ಅವ್ರು ಬರೋದು ಲೆಕ್ಕ ಇಲ್ಲ ಫ್ರೆಂಡ್ಸ್. 7:30 8 ಗಂಟೆಗೆಲ್ಲ ಬರ್ತಾರೆ. ಮನೆಗೆ ಹೋಗೋದಕ್ಕೆ ಎಷ್ಟೊತ್ತಿಗೆ 2 ಗಂಟೆ ಇದ್ದದಪ್ಪ ಅಂತ ಕಾಯ್ತಾ ಇರ್ತಾರೆ. ಆದರೆ ನಮಗೆ ಕೆಲಸ, ನಾವು ಕೊಡೋ ದುಡ್ಡಿಗೆ ಅವ್ರು ಮಾಡೋ ಕೆಲಸ ನೀಟಾಗಿರಬೇಕು. ನಮಗೆ ಹಸ್ಗಳು ನಾವು ತಂದಾಗ ಹೊಲ ಉಳೋದು ಪಾಠ ಮಾಡಿತ್ತಲ್ಲ ಫ್ರೆಂಡ್ಸ್. ಅವರು ನಮ್ಮನೆ ಪಾಠ ಮಾಡ್ಕೊಂಡು ಉಳ್ತವ್ರೆ. ಅವ್ನು ನೋಡಿದ್ರೆ ಎತ್ತೆ ತಗೋ ಹೊತ್ಕೊಂಡು ಓಡಾಡ್ಬಿಟ್ಟು ಕೇಬಲ್ ವೈರು ಇರುತ್ತಲ್ಲ ಬೋರ್ವೆಲ್ದು, ಅದು ಮೇಲೇ ಬಿಟ್ಟಿದ್ರು ನಮ್ಮನೆ. ಅದು ಎಳ್ಕೊಂಡು ಹೋಗ್ಬಿಟ್ಟು ನೇಳು ಸಿಕ್ಸಿ ಕಿತ್ತಾಕ್ಬಿಟ್ಟವೆ. ಸೊ ಇವಾಗ ಅದನ್ನು ರೆಡಿ ಮಾಡ್ತಾವ್ರೆ. ಸಾಧಕೋಕಿಲ ಥರ ಬರ್ತಾ ಇದೆ ಎಕ್ಸ್ಟ್ರಾ ಕೆಲಸ ಕೊಟ್ಟು. ಅಯ್ಯೋ ಕತ್ತೆ ದನಗಳು ಯಾಕೆ ನಿಲ್ಸಕ ಹಂಗೆ. ಕೇಬಲ್ ವೈರು ಕಟ್ಟಾಗಿತ್ತಲ್ಲ, ಸೊ ಹಾಗಾಗಿ ಅದು ಕರೆಕ್ಟಾಗಿ ಆನ್ ಆಗುತ್ತಾ ಇಲ್ವಾ, ಸ್ಟಾರ್ಟ್ ಆಗುತ್ತಾ ಬೋರ್ವೆಲ್ಲು ಅಂತ ಚೆಕ್ ಮಾಡ್ತಾವ್ರೆ. ಅದು ಇವಾಗ ಪ್ಲಾಸ್ಟಿಕ್, ಸೊ ಹಾಗಾಗಿ ಚೆಕ್ ಮಾಡಿಬಿಟ್ಟು ಸುತ್ತನ ಅಂತ ಅಂದ್ಬಿಟ್ಟು ನೋಡ್ತಿರೋದು. ನೀರು ಕೊಯ್ಲು ಸೇರಿಸಿದಿರಿ ವೈರ. ಸರಿಯಾಗಿದೆ, ಆನ್ ಆಯಿತು ಅಂದರೆ ಸರಿ ಆಯಿತು ಅಂತ. ಸುತ್ತು ಈಗ ಪ್ಲಾಸ್ಟರ್ ಅದಕ್ಕೆ ಎಲ್ಲ ಕಿತ್ ಮಾಡಿಬಿಟ್ಟು ಆಮೇಲೆ ಸೇರಿಸ್ಬೇಕು. ನಾನು ಹೋಗೋಣ ನಾನು ಆಯ್ತಲ್ಲ ಹಾಕಿ. ಬೆಳಿಗ್ಗೆ 6:30 ಫ್ರೆಂಡ್ಸ್ ನಾನು ಜಮೀನ್ ಹತ್ರ ಬಂದಾಗ. ಇವಾಗ ಗೊಬ್ಬರ ಎಲ್ಲ ಹಾಕಾಯಿತು. ಇವಾಗ ಟೈಮ್ ಬಂದು ಆಗಲೇ 6:30 ಆಗಿದೆ ಸಂಜೆ. ಹೋಗೋಣ ಮನೆಗೆ ಅಂತ ಕೇಳಿದೆ. ಹಸ್ಗಳು ಕಡಿಯಾಕ ನಿಂತ್ಕೊತವೆ, ಒಬ್ಬೊಬ್ಬರು ಇಟ್ಕೊಳಕ್ಕೆ ಬೇಕು ಅಂತಂದರು. ಸೊ ಹಾಗಾಗಿ ಅವರು ಉಳ ತನಕನೂ ನಾನು ಇಲ್ಲೇ ಕೂತ್ಕೋಬೇಕು. ಇವಾಗ ನಮ್ಮಮ್ಮ ಬೆಳಗಿನ ಜಾವ 5 ಗಂಟೆಗೆಲ್ಲ 4:45 ಎತ್ತಿದ್ರು. ನಾನು ಅಷ್ಟು ಬೇಗ ಎದ್ದು ಏನು ಮಾಡೋದು, ಕತ್ಲೆ ಆಮೇಲೆ. ಹಾಗಾಗಿ ನಾನು ಒಂದು 5 ಗಂಟೆಗೆ ಎದ್ದೆ. ಎದ್ಬಿಟ್ಟು ಬಾಕಲಿಗೆ ನೀರು ಹಾಕ್ಬಿಟ್ಟು ಆಮೇಲಿಂದ ಸಗಣಿ ಕಸ, ಕೊಟ್ಟೆ ಕಸ ಎಲ್ಲ ಹಾಕ್ಬಿಟ್ಟು
ಅಮ್ಮ ಕುಕ್ಕರ್ ವಿಸಲ್ ಸರಿಯಾಗಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಅನ್ನ ಕುಕ್ಕರಲ್ಲಿ ಅನ್ನ ಮಾಡೋದಿಲ್ಲ. ಹಾಗಾಗಿ ನಾನು ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಮುದ್ದೆ ಮಾಡಿಕೊಂಡು ನರಳೆ ಪುಡಿ ಸಾಂಬಾರು ಮಾಡಿಕೊಂಡು ತಂದಿದ್ದು. ಇವಾಗ ಆಗಲೇ ಟೈಮ್ ಬಂದು 6:30 ಆಗಿದೆ. ಇನ್ನೂ ಮನೆಗೆ ಹೋಗೋಕ್ಕಾಗಿಲ್ಲ. ನೋಡಬೇಕು, ಅದೇ ಸಾಂಬಾರಿದ್ರೆ ಹೋಗಿ ಅನ್ನ ಮಾಡಿ ಒಂದು ಸ್ವಲ್ಪ ತರಕಾರಿ ಐತೆ ಅದನ್ನು ಪಲ್ಯ ಮಾಡ್ತೀನಿ. ಇಲ್ಲ ಅಂತಂದರೆ ಏನಾದರೂ ಹೋಗಿ ಮಾಡಬೇಕು. ಆಗಲೇ ಟೈಮು 6:54. ಮನೆಗೆ ಹೋಗೋಷ್ಟೊಳಗೆ 7 ಕಾಲ ಆಯ್ತದೆ. ನಾವಿರೋ ಜಮೀನಿಗೂ ನಮ್ಮ ಮನೆ ಹತ್ರ ಹೋಗೋಕ್ಕೂ 1-2 ಕಿಲೋಮೀಟ್ರ್ ಆಗುತ್ತೆ. ಇದು ಮನೆ ಹತ್ರ ಇರೋ ಜಮೀನಲ್ಲ, ಇದು ಇನ್ನೊಂದು ಕಡೆ ಇರೋ ಜಮೀನು. ಸೊ ಫ್ರೆಂಡ್ಸ್ ಹೋಗೋಷ್ಟರಲ್ಲಿ ಫುಲ್ಲು ಕತ್ಲೆ ಥರನೇ ಆಗೋಯ್ತು. ಎಷ್ಟು ಕತ್ಲೆ ಕಾಣ್ತದೆ ಅಂದರೆ ನೋಡಿ ಫ್ರೆಂಡ್ಸ್, ನಾವು ಮನೆ ರೀಚ್ ಆಗೋಷ್ಟರಲ್ಲಿ 7:30 ಆಗಿದೆ ಟೈಮು. ಸೊ ನಾನು ಬತ್ತಿದಂಗೆ ಜಮೀನ್ ಹತ್ರದಿಂದ ಬತ್ತಿದಂಗೆ ನಮ್ಮಮ್ಮ ಒಂದು ತಲೆನೋವು ಟಾನಿಕ್ ಕೊಟ್ಟರು ಸ್ಟ್ರಾಂಗಾಗಿ, ಅಂದರೆ ಟೀ ಕೊಟ್ಟರು. ಸೊ ಟೀಗೆ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ಸಾಂಬಾರು ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೋಟ್ ಇತ್ತು ಅಂತ ಅಂದ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಅನ್ನ ಮಾಡಿಟ್ಟೆ. ಸೊ ನಾವೆಲ್ಲ ಊಟ ಮಾಡಿದ್ವಿ. ನಮ್ಮಮ್ಮ ಮತ್ತು ನನ್ನ ಮಗಳು ಸ್ವಲ್ಪ ಹೂವಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕಟ್ಕೊತಾ ಕೂತಿದ್ರು. ನನ್ನ ಮಗ ಕೂಡ ಓದ್ಕೋತಾ ಇದ್ದ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ದಿನಚರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.